ಹಾಸನ ತಾಲೂಕಿನ ದುದ್ದ ಹೋಬಳಿ ವೇದಾವತಿ ಗ್ರಾಮದಲ್ಲಿ ರೈತನೊಬ್ಬ ಸಂಗ್ರಹಿಸಿ ಇಟ್ಟಿದ್ದ ಮೇವಿನ ಬಣವೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದ ಘಟನೆ ನಡೆದಿದೆ. ಗ್ರಾಮದ ರೈತ ರಂಗಸ್ವಾಮಿ ಅವರಿಗೆ ಸೇರಿದ ಸುಮಾರು 5 ಲೋಡ್ಗಿಂತ ಹೆಚ್ಚು ಮೇವಿನ ಸಂಗ್ರಹಣೆ ಮಾಡಲಾಗಿದ್ದ ಬಣವೆಗೆ ಬೆಂಕಿ ತಗುಲಿದ್ದು ಅಂದಾಜು ಸುಮಾರು 70,000ಕ್ಕೂ ಅಧಿಕ ಮೌಲ್ಯದ ಮೇವು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಎಂದು ತಿಳಿದುಬಂದಿದೆ. ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಹಾಸನ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲು ಬಹಳಷ್ಟು ಶ್ರಮಿಸಿದರು. ಈ ವೇಳೆ ಗ್ರಾಮಸ್ಥರು ಹಾಗೂ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರೋವರ್ ನಾರಾಯಣಗೌಡ ಅವರು ಸಹ ಅಗ್ನಿಶಾಮಕ ಸಿಬ್ಬಂದಿಗೆ ಸಹಕಾರ ನೀಡಿದರು. ಗಾಳಿ ಬಗ್ತಾ ಅವ್ರು ಬಳಿಕೊಂಡು ತಿಂತರು ದೊಡ್ಡ ಅದಕ್ಕಾಗಿ ಕೆದ್ರಲ್ಲಿ ಎಲ್ಲ ತಿಂತಾರೆ. ಏ ಮಂಜ್ಮರಿ ಲವ್ ಏ ಮಂಜಯ್ಯ ನಮ್ಗೆ ಏನು ಗೊತ್ತಾ ನಾವು ಸಾಗೋಯ್ದು ಬರೋ ಹೊತ್ತಿಗೆ ಯಾರು ಹಾಕ್ಯಾರ ಅನ್ಬಿಟ್ರೆ ಗೊತ್ತಿಲ್ಲ. ನಾನು ಹೆಂಗೆ ಯಾರ ಮೇಲೆ ಹೇಳೋಣ, ಕಷ್ಟ ಮಾಡಿ ನಾನು ಉಟ್ಕೊಂಡಿದ್ದೆ ತಂದು ರಂಗಸ್ವಾಮಿ ಹೋಗ್ಬಿಡ್ತು ಸರ್. ಹಾಸನ ತಾಲೂಕು ದುದ್ದ ಹೋಗ್ಲಿ ಅಂತ ಹೇಳಿ ಹಾಸನ ತಾಲೂಕು ದುದ್ದ ಹೋಗ್ಲಿ ವೇದಾವತಿ ಗ್ರಾಮದ ರಂಗಸ್ವಾಮಿ ಗೊತ್ತಿಲ್ಲ ಸಾವು ಯಾವ ಮಲ್ಲಿ ಯಾರು ಬರಲಿಲ್ಲ. ಕೆಲ್ಸಕ್ಕೆ ಬಂದಿದ್ದು ನಾವು ಯಾವ ಮಲ್ಲಿ ಒಬ್ಬರು ಇರಲಿಲ್ಲ. ಬೆಂಕಿ ಹಾಕ್ಯಾರೆ, ಯಾರು ಏನು ಅಂತ ದೇವ್ರನೇ ಗೊತ್ತಿಲ್ಲ ಸರ್. ಬೆಂಕಿ ಹತ್ಕೊಂಡಿತ್ತು. ನಾವು ಕೆಲಸದಿಂದ ಬಂದಿದ್ದು ಸರ್. 4 ಲೋಡು ಪೂರ್ತಿ ಬಂದು ತಂದು ಮೇವಿಗೆ ದನಿಗೆ ಮೇವ ತುಂಬಿದ್ದು ಸರ್. ಏನು ಅಂತ ಗೊತ್ತಿಲ್ಲ ಸರ್. ದುಡ್ಡು ಕೊಟ್ಟು ತಂದಿದ್ದು ಬೆಂಕಿ ಹಾಕ್ಯಾರ. ಇವತ್ತ ಅಶೋಕ್ ಅಂತ VR ನನ್ನ ಹೆಸರು. ಪೂರ್ತಿ ಬೆಂಕಿ ಹಾಕಿ ಬೇಯಿಸಾರ ಸರ್. ಒಂದು 50,000 ರೂಪಾಯಿ ಹಾಂ, ಒಂದು 50 ಜಾಸ್ತಿ ಆಯ್ತು ಸರ್. ಹುಲ್ಲು ತಂದಿದ್ದು ಪಕ್ಕದಲ್ಲಿ ಅದು ಬೆಂಕಿ ಹಾಕಾರ ಏನೋ ಗೊತ್ತಿಲ್ಲ ಸರ್. ಒಟ್ಟಿಗೆ ಪೂರ್ತಿ ಬೆಳೆ ಎಲ್ಲ ಪೂರ್ತಿ ಬೆಂದೋಯ್ತು ಸರ್. ನಾರಾಯಣ ಸ್ವಲ್ಪ ನುಗ್ಬೇಕಣಮ್ಮ. ಈ ಕಡೆ ಬಾ. ಸ್ವಲ್ಪ ಹೋಗ್ಬೇಕು. ನುಗ್ಗಿ ಹಿಂಗೆ ನೀನು ಬರತ್ತಾ ಈ ಕಡೆ ಬಾ. ಹಿಂಗೆ
ಹಾಂ ಅಲ್ಲಲ್ಲ ಈ ಕಡೆ ಸೈಡಿಗೆ ಎಳ್ಕಡೆ ಹೆಂಗೆ ಬೇಕು ಇದು ಆ ಕಡೆ ನಾರಾಯಣ ಸ್ವಲ್ಪ ನುಗ್ಬೇಕು, ಜಾಸ್ತಿ ಹಾಕ್ಬಾರ್ದು, ಹೋಗಲ್ಲ. ಕುಟ್ಲು